ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಬೀಟ್ರೂಟ್ ಮತ್ತು ಬೀನ್ಸ್ ಹಾಕಿ ಮಧ್ಯಾಹ್ನಕ್ಕೆ ಹುಳಿ ಮಾಡ್ತಾ ಇದ್ದೇನೆ. ಅದು ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೇನೆ. ಮತ್ತು ಇದೊಂದು ಸ್ವಲ್ಪ ಕಡಲೆ ಕೂಡ ಹಾಕ್ತಾ ಇದ್ದೇನೆ. ಇದು ಮೊಳಕೆ ಬಂದಿದೆ ನೋಡಿ. ಹೀಗೆ ಮೊಳಕೆ ಬರಿಸಿ ಹಾಕಿದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಮತ್ತು ಒಂದು ಹಿಡಿಯಷ್ಟು ಬೇಳೆ ತೊಗೊಂಡಿದ್ದೇನೆ. ಇದು ತೆಂಗಿನಕಾಯಿ ಹಾಕಿ ಮಾಡೋದು. ನಮ್ಮದು ಈ ಕಡೆ ಉಡುಪಿ ಕಡೆ ಎಲ್ಲ ಮಾಡ್ತಾರೆ ಇದನ್ನು. ಆ ಟೈಪಲ್ಲಿ ಮಾಡ್ತಾ ಇದ್ದೇನೆ. ಮೊದಲು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 2 ಬೀಟ್ರೂಟ್ ತೊಗೊಂಡಿದ್ದೇನೆ. ಒಂದು 10ರಿಂದ 20 ಬೀನ್ಸ್ ತೊಗೊಂಡಿದ್ದೇನೆ. ಇದನ್ನು ಎರಡನ್ನು ಹಾಕಿ ಅದ್ರ ಜೊತೆಯಲ್ಲಿ ಕಡಲೆ ಹಾಕಿ ಮಾಡ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮತ್ತು ಅನ್ನಕ್ಕೆ ನಿಮಗೆ ಚಪಾತಿಗೆ ಕೂಡ ಇದು ಚೆನ್ನಾಗಿರುತ್ತೆ. ಇವಾಗ ಮೊದಲು ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ಇವಾಗ ಇದು ಕಡಲೆ ಹಾಕ್ತಾ ಇದ್ದೇನೆ. ಇದು ನೆನೆಸಿ ಇಟ್ಕೊಂಡಿದ್ದೇನೆ. ಸುಮಾರು ನಾನು ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೊಳಕೆ ಬರ್ತಾ ಇದೆ ನೋಡಿ. ಇದು ಮೊಳಕೆ ಬರಿಸಿ ಹಾಕಿದರೆ ತುಂಬ ಒಳ್ಳೆಯದು ಇದು. ಇದಕ್ಕೆ ಬೇಳೆ ಕೂಡ ಹಾಕ್ತಾ ಇದ್ದೇನೆ. ಒಟ್ಟಿಗೆ ಎಲ್ಲ ಕುಕ್ಕರಲ್ಲಿ ಹಾಕಿ 4ರಿಂದ 5 ವಿಸಿಲ್ ಬರೆಸಿದ್ರೆ ಎಲ್ಲ ಬೆಂದೋಗುತ್ತೆ. ಆಮೇಲೆ ತೆಂಗಿನಕಾಯಿ ಜೊತೆ ಮಸಾಲೆ ರುಬ್ಬಿದ್ರೆ ಆಯಿತು. ಇದು ಕೂಡ ಹಾಕ್ತಾ ಇದ್ದೇನೆ. ಬೀನ್ಸು, ಬೀಟ್ರೂಟು ಎಲ್ಲ ಕುಕ್ಕರಲ್ಲಿ ಹಾಕಿ ಒಂದೇ ಸಲ ಬೇಯಿಸ್ಕೊಳ್ಬೋದು. ನಿಮಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಇದನ್ನು ಬೇಯಿಸ್ಕೊಂಡು ಬರ್ತೇನೆ. ಇದು ಬೇಯಲಿಕ್ಕೆ ಇಡುವಾಗ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ತಾ ಇದ್ದೇನೆ. ಇದರಿಂದ ಚೆನ್ನಾಗಿ ಬೇಯುತ್ತೆ ಅದು. ಇದು ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ಇದು ಸಾಂಬಾರು ನಾನು ಮಾಡ್ತಾ ಇರೋದು ಬೀಟ್ರೂಟ್ ಮತ್ತು ಬೀನ್ಸ್ ಇದು ಹುಳಿ ಮಾಡ್ತಾ ಇರೋದು ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೇನೆ. ಇದು ತೆಂಗಿನಕಾಯಿ ಜೊತೆಯಲ್ಲಿ ಏನೆಲ್ಲ ಹಾಕಿ ರುಬ್ಕೊಳ್ತೀನಿ ಅಂದರೆ ನೋಡಿ ತೋರಿಸಿದ್ದೇನೆ. ಇಲ್ಲಿ ಕೆಂಪು ಮೆಣಸಿನಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೇನೆ. ಇದರಲ್ಲಿ ಬ್ಯಾಡಗಿ ಮತ್ತು ಗುಂಟೂರು 2 ತೊಗೊಂಡಿದ್ದೇನೆ. ಯಾಕೆಂದರೆ ಇದು 2 ಕಲರ್ ಮತ್ತು ಖಾರ 2 ಕೊಡುತ್ತೆ. ಇದು ಗುಂಟೂರು ಖಾರ ಕೊಡುತ್ತೆ, ಬ್ಯಾಡಗಿದು ಕಲರ್ ಕೊಡುತ್ತೆ ನಿಮಗೆ. ಮತ್ತು 1.5 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೇನೆ. ಧನಿಯಾ ಬೀಜ ಇದು. ಮತ್ತು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೇನೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಆದರೆ ನಾನು ಹಾಕ್ತೇನೆ. ಯಾಕೆಂದರೆ ಇದು ಒಗ್ಗರಣೆ ಹಾಕ್ಲಿಕ್ಕಿಲ್ಲ ಈ ಹುಳಿಗೆ. ಆದ್ದರಿಂದ ಸ್ವಲ್ಪ ಕರಿಬೇವು ಹಾಕಿದರೆ ಒಳ್ಳೆಯದು ಕೂಡ. ನಾವು ತಿಂದಾಗೆ ಕೂಡ ಆಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೇನೆ. ಮತ್ತು 1 ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೇನೆ. ಮತ್ತು ಇದು ನಾನು ಗುಂಡು ತೊಗೊಂಡಿದ್ದೇನೆ. ನೀವು ಬೇಕಾದರೆ ಅದು ಆಫ್ ಇರುತ್ತಲ್ಲ ಆ ಬೇಳೆ ಕೂಡ ತೊಗೊಳ್ಬೋದು. ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೇನೆ. ಮೆಂತ್ಯ ಅರ್ಧ ಸ್ಪೂನ್ ಸಾಕು. ಮತ್ತು 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೇನೆ. ಮತ್ತು ಇದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೇನೆ. ಇದು ಅಕ್ಕಿ ಯಾಕೆ ಹಾಕ್ತೇವೆ ಅಂದರೆ ಇದು ನಮ್ಮ ಅಮ್ಮ ಹಾಕ್ತಾಯಿದ್ರು ಅಕ್ಕಿ. ಯಾಕೆಂದರೆ ಅದು ಸ್ವಲ್ಪ ಮಂದ ಬರಲಿಕ್ಕೆ ಹಾಕ್ತಾರೆ, ಗಟ್ಟಿ ಆಗಬೇಕು ಹುಳಿ, ಅದಕ್ಕೆ ಹಾಕ್ತಾರೆ. ಕೆಲವರು ಹಾಕ್ತಾರೆ, ನಿಮ್ಮದು ಆಪ್ಷನ್, ಬೇಕಾದರೆ ಹಾಕ್ಕೊಳ್ಬೋದು. ಕೆಲವರು ಕಡಲೆಬೇಳೆ ಕೂಡ ಹಾಕ್ತಾರೆ. ಇದ್ರ ಅಕ್ಕಿ ಬದಲು ಕಡಲೆಬೇಳೆ ಹಾಕ್ತಾರೆ. ಮತ್ತು ಇದಕ್ಕೊಂದು ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ. ಇದರಲ್ಲಿ ಬೀಜ ಇರಬಾರ್ದು, ಯಾಕೆಂದರೆ ಇದರೊಟ್ಟಿಗೆ ರುಬ್ಕೊಳ್ತೇವೆ. ಇದು ರಸ ತೆಗೆದು ಹಾಕೋದಲ್ಲ, ನಾವು ತೆಂಗಿನಕಾಯಿ ರುಬ್ಬುವಾಗನೇ ಇದು ಹುಳಿ ಕೂಡ ಹಾಕೋದು. ಅದರಿಂದ ಇದರಲ್ಲಿ ಬೀಜ ಇರಬಾರ್ದು. ಇವಾಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಇವಾಗ ನೋಡಿ, ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಆದಷ್ಟು ಕಮ್ಮಿ ಯೂಸ್ ಮಾಡೋಣ. ಅದರಿಂದ ನಿಮಗೆ ಹುರ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಕೆಲವರು ನಾನು ನೋಡಿದ್ದೇನೆ ತುಂಬ ಎಣ್ಣೆ ಇಡ್ತಾರೆ, ಅದೆಲ್ಲ ಬೇಡ. ಸ್ವಲ್ಪ ಎಣ್ಣೆ ಇಟ್ಟರೆ ಸಾಕು. ಸ್ವಲ್ಪ ಇವಾಗ ಇದನ್ನು ಫಸ್ಟು ಈ ಧನಿಯಾ ಬೀಜ ಹಾಕ್ತಾ ಇದ್ದೇನೆ. ಹೀಗೆ ಹಾಕಿ ಎಲ್ಲ ಹುರ್ಕೊಳ್ಬೋದು. ಆದರೆ ಒಂದು 10 ಸೆಕೆಂಡ್ ಗ್ಯಾಪಲ್ಲಿ ಹಾಕ್ತಾ ಹೋಗಿ. ಇವಾಗ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಬಿಸಿ ಆದಮೇಲೆ ನೀವು ಮತ್ತೆ ಜೀರಿಗೆ ಹಾಕಿ. ನೀವು ಒಂದು 10 ಸೆಕೆಂಡ್ ಗ್ಯಾಪಲ್ಲಿ ಹಾಕಿದರೆ ಆಯಿತು. ಇದು ತೆಂಗಿನಕಾಯಿ ಹಾಕಿ ಮಾಡೋದು. ಇದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ನಾವು. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಕೂಡ. ನಾವು ಬೆಳ್ಳುಳ್ಳಿ ಈರುಳ್ಳಿ ಆದಷ್ಟು ಕಡಿಮೆ ಯೂಸ್ ಮಾಡ್ತೇವೆ ಬೆಳ್ಳುಳ್ಳಿನ. ಕೆಲವೇ ಪದಾರ್ಥಕ್ಕೆ ಮಾತ್ರ ನಾವು ಬೆಳ್ಳುಳ್ಳಿ ಹಾಕೋದು. ಇವಾಗ ಮೆಂತ್ಯ ಹಾಕ್ತಾ ಇದ್ದೇನೆ. ಅದ್ರ ಜೊತೆ ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೇನೆ. ಇದು ಕೆಂಪಾಗೆ ಆಗಬೇಕು. ಕೆಂಪು, ತುಂಬ ರೋಸ್ಟ್ ಕೂಡ ಆಗಬಾರ್ದು. ಕಲರ್ ಚೇಂಜ್ ಆಗಿ ನಿಮಗೆ ಅದು ಒಂಥರ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ಗೊತ್ತಾಗುತ್ತೆ ಈ ಉದ್ದಿನ ಬೇಳೆ ಎಲ್ಲ ಕೆಂಪಾಗಬೇಕು. ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕಾಗುತ್ತೆ. ಅಕ್ಕಿ ಕೂಡ ಹಾಕ್ತಾ ಇದ್ದೇನೆ. ನೀವು ಹುಣಸೆ ಹುಳಿನ ಮಾತ್ರ ಇದಕ್ಕೆ ಹಾಕಬಾರ್ದು. ಡೈರೆಕ್ಟ್ ನಾವು ರುಬ್ಕೊಳ್ಳುವಾಗೆ ಹಾಕಬೇಕು. ನೀವು ಒಂದು ವೇಳೆ ಅದು ಸಣ್ಣ ಆಗೋಲ್ಲ ಅನ್ನೋ ಇದಿದ್ರೆ ನಿಮಗೆ ಸ್ವಲ್ಪ ನೆನೆಸಿಟ್ಟು ಮೆತ್ತಗೆ ಮಾಡಿ ಹಾಕ್ಕೊಳ್ಬೋದು. ಹುಣಸೆ ಹುಳಿ ಒಂದು ಚಿಕ್ಕ ಲಿಂಬೆಹಣ್ಣಷ್ಟು ತೊಗೊಂಡಿದ್ದೇನೆ ನಾನು. ಹೀಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅದು ವೇಸ್ಟ್ ಆಗೋಲ್ಲ. ಇದನ್ನು ನಾವು ನೆನೆಸಿಟ್ಟು ಅದು ರಸ ತೆಗೆದು ಹಾಕಿದರೆ ಅದು ಜಾಸ್ತಿ ಸ್ವಲ್ಪ ಅದರಲ್ಲಿ ವೇಸ್ಟೇಜ್ ಹೋಗುತ್ತೆ. ಮತ್ತು ಹುಳಿ ಕೂಡ ಅಷ್ಟು ಬರೋಲ್ಲ. ಇದು ಡೈರೆಕ್ಟಾಗಿ ರುಬ್ಕೊಂಡಾಗ ಹುಳಿ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇವಾಗ ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕಬೇಕು. ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ಅಂತಿಲ್ಲ. ಅದು ಸ್ವಲ್ಪ ಬಿಸಿ ಆದರೆ ಸಾಕು, ಕ್ರಿಸ್ಪಿ ಬರಬೇಕು ನಾವು ರುಬ್ಕೊಳ್ಳುವಾಗ. ಇವಾಗ ನೋಡಿ ಇದಾಗಿದೆ. ಇದು ನೋಡಿ ಈ ರೀತಿಗೆ ಕಲರ್ ಚೇಂಜ್ ಆಗಿದೆ. ಮತ್ತು ಅಕ್ಕಿ ಎಲ್ಲ ನೋಡಿ ದಪ್ಪ ಆಗಿದೆ. ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿದೆ. ಎಷ್ಟಾದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಸ್ಮೆಲ್ ಕೂಡ ಬರುತ್ತೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಆವಾಗ ನೀವು ಈ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಿಸಿ ಆದರೆ ಸಾಕದು. ತುಂಬ ಹುರ್ಕೊಳ್ಬಾರ್ದು ಅದನ್ನು. ಆಮೇಲೆ ನೀವು ಆಫ್ ಮಾಡಿದರೆ ನಿಮಗೆ ಬಾಣಲೆ ಬಿಸಿಯಲ್ಲೇ ಅದು ಬಿಸಿ ಆಗುತ್ತೆ.
ಇವಾಗ ಇದಾಯಿತು. ಇದು ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಜೊತೆ ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ. ನೋಡಿ ಈಗ ಎಷ್ಟು ಚಂದ ಮಾಡಿ ಬೆಂದಿದೆ ನೋಡಿ. ಎಲ್ಲ ಒಟ್ಟಿಗೆ ಹಾಕಿದ್ದೆ ನಾನು, ಬೇಳೆ ಕಡಲೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿದ್ದೆ. 4ರಿಂದ 5 ವಿಸಿಲ್ ಬಂದರೆ ಸಾಕು. ಇದು ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಬೇರೆ ಬೇರೆ ಇಟ್ಟರೆ ಕಡಲೆ ಎಲ್ಲ ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ನಿಮಗೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಇಡಿ. ಅದರಿಂದ ನೀವು ಆ ನೀರನ್ನು ಈ ಹುಳಿ ಮಾಡುವಾಗ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಅದೇ ನೀರು ಹಾಕಿದ್ದೇನೆ. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಇದನ್ನು ಒಂದು ಕುದಿ ಬಂದಮೇಲೆ ಇದು ತೆಂಗಿನಕಾಯಿನದ್ದು ಹಾಕ್ತೇನೆ. ಯಾಕೆಂದರೆ ತೆಂಗಿನಕಾಯಿ ಹಾಕಿದ ತುಂಬ ಕುದಿಸಬಾರ್ದು. ತೆಂಗಿನಕಾಯಿ ಹಾಕಿದ್ದು ಯಾವುದೇ ಒಂದು ಹುಳಿ ಆದರೆ ಯಾವುದಾದ್ರೂ ತುಂಬ ಕುದಿಸಿದರೆ ತೆಂಗಿನಕಾಯಿದು ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ ಒಂಥರ. ಅದರಿಂದ ಇದು 1-2 ಸರಿ ಕುದಿಬೇಕು. ಆಮೇಲೆ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ದಾನೆ ಹಾಕ್ತೇನೆ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಕಲ್ಲುಪ್ಪು ಹಾಕೋದು, ಅದರಿಂದ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಅದು ಅರಿಶಿಣ ಪೌಡ್ರ್ ಆವಾಗ ಸ್ವಲ್ಪ ಹಾಕಿದ್ದೆ ನಾನು ಬೇಳೆ ಬೇಯುವಾಗ. ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಇವಾಗ ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ನೀವು. ಬೆಲ್ಲ ಕೆಲವರಿಗೆ ಸಿಹಿ ಇಷ್ಟ ಇರೋಲ್ಲ ಅಂಥವರು ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಬೆಲ್ಲ ಹಾಕಿದರೆ ನಿಮಗೆ ರುಚಿ ಒಂಥರ ಚೆನ್ನಾಗಿ ಬರುತ್ತೆ. ಮತ್ತು ಬೆಲ್ಲ ಒಳ್ಳೆಯದೇ ಅಲ್ವಾ. ಸಕ್ಕರೆ ಆದರೆ ಸ್ವಲ್ಪ ಇದು ಮಾಡಬೇಕು. ಬೆಲ್ಲ ಏನು ಒಳ್ಳೆಯದೇ. ಇವಾಗ ಇದು ಕುದಿ ಬಂದಮೇಲೆ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ದನ್ನು ಹಾಕ್ತೇನೆ. ಇವಾಗ ಇದು ಕುದೀತಾ ಇದೆ. ಅದಕ್ಕೆ ಇವಾಗ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನಿಮಗೆ ಚಪಾತಿ ಜೊತೆ, ಅನ್ನದ ಜೊತೆ ಮತ್ತು ರಾಗಿ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಮಾಡ್ಕೊಳ್ಬೇಕು ನೀವು ರಾಗಿ ಮುದ್ದೆಗೆ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ. ಇವಾಗ ಒಂದು ಸಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರಬೇಕು. ಒಂದು 4ರಿಂದ 5 ಕುದಿ ಬರಬೇಕು. ಇದು ತುಂಬ ಕುದಿ ಬರಬೇಕು ಅಂತಿಲ್ಲ. ಇದು ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಮಾಡ್ಕೊಳ್ಳೋದು. ನಾನು ಸ್ವಲ್ಪ ನೀರು ಮಾಡ್ಕೊಳ್ತಾ ಇದ್ದೇನೆ ನಿಮಗೆ. ಯಾಕೆಂದರೆ ಅದು ತೆಂಗಿನಕಾಯಿ ಹಾಕಿದ್ರಿಂದ ಆಮೇಲೆ ಕಡಲೆ ಎಲ್ಲ ಇದೆಯಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾವು ಊಟ ಮಾಡುವಾಗ ಅನ್ನಕ್ಕೆ ಹಾಕ್ಕೊಳ್ಳುವಾಗ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಮತ್ತು ತರಕಾರಿ ಕೂಡ ಇದೆ, ಕಡಲೆ ಇದೆ, ಅದು ಮೊಳಕೆ ಬರಿಸಿದ್ದು ಕಡಲೆ ಹಾಕಿದ್ದೇವೆ. ನಿಮಗೆ ಬೇಕಿದ್ರೆ ಬಟಾಣಿ ಹಾಕ್ಕೊಳ್ಬೋದು, ಹೆಸರು ಕಾಳು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಕುದಿ ಬರಬೇಕು ನೋಡಿ. ಇವಾಗ ಇದು ಕುದಿಲಿಕ್ಕೆ ಶುರುವಾಯಿತು. ಇವಾಗ ಕುದೀತಾ ಇರುವಾಗ ಇದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೆಲವರು ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಕೆಲವರು ಹಾಕ್ತಾರೆ. ಅದು ಹಾಕಿದರೆ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಅದರದ್ದೊಂದು ರುಚಿ ಕೂಡ ಬೇರೆಯೇ ಬರುತ್ತೆ. ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 2 ಕುದಿ ಬಂದರೆ ಸಾಕು. ಇದೆಲ್ಲ ಹಾಕಿದ್ಮೇಲೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಜಾಸ್ತಿ ಕುದಿಸಬಾರ್ದು. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಬೀಟ್ರೂಟ್ ಮತ್ತು ಬೀನ್ಸ್ ಇದು ಹುಳಿ ತೆಂಗಿನಕಾಯಿ ಹಾಕಿ ಮಾಡಿದ್ದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಹುಳಿ ರೆಡಿ ಆಯಿತು. ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ನಿಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತೆಂಗಿನಕಾಯಿ ಹಾಕಿ ಮಾಡಿದ್ದಿದ್ದು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.